ಗೋಲ್ಡ್ 1 ವರ್ಷನಾಗ ಇನ್ವೆಸ್ಟರ್ಸ್ಗ ಭಾಳ ಒಳ್ಳೆ ರಿಟರ್ನ್ ಕೊಟ್ಟೈತಿ. ಬಟ್ ಈಗೇನ್ US ಮತ್ತು ಇರಾನದ ಯುದ್ಧ ಸ್ಟಾರ್ಟ್ ಆಗೈತಿ. ಈ ಯುದ್ಧ ಸ್ಟಾರ್ಟ್ ಆದಾಗಿಂದ ಗೋಲ್ಡ್ ಇನ್ವೆಸ್ಟರ್ಸ್ಗೆ ಏನೂ ರಿಟರ್ನ್ ಅನ್ನ ಕೊಡವಾತ ಒಂದ ಲೆವೆಲ್ ಮ್ಯಾಗನ ಹೋಲ್ಡ್ ಮಾಡೈತಂತ ನಾವು ಅನ್ಬೋದ. ಅದ ಕಾರಣ ಎಲ್ಲ ಹೂಡಿಕೆದಾರರ ತಲೆಯಾಗ ಒಂದು ಕ್ವಶನ್ ಏನಂತಂದ್ರ, ಗೋಲ್ಡ್ ಟಾಪ್ ಇದರೋ ಇದ್ರ ಮ್ಯಾಗ ಹೋಗಾಕ ಆಗಂಗಿಲ್ಲೋ ಅಥವಾ ಇನ್ನೂ ಏರ್ಬೋದು ಅಥವಾ ಕುಸಿಬೋದು ಅಂತ ಎಲ್ಲಾರ್ದು ತಲೆಯಾಗ ಕ್ವಶನ್ ಬರತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಹಿಸ್ಟೋರಿಕಲ್ ಡೇಟಾನ ನೋಡಿ, ಇತಿಹಾಸದ ಡೇಟಾನ ನೋಡಿ ಗೋಲ್ಡ್ ಪ್ರೈಸನ್ನು ಪ್ರಿಡಿಕ್ಟ್ ಮಾಡೋಣ. ನೋಡ್ರಿ, ಯಾವಾಗನ್ನು ಗೋಲ್ಡ್ ಪ್ರೈಸ್ ಆಗಲಿ ಯಾವುದು ಸ್ಟಾಕ್ ಪ್ರೈಸ್ ಆಗಲಿ ಪ್ರಿಡಿಕ್ಟ್ ಮಾಡಕ್ ಬರಂಗಿಲ್ಲ. ಇದು ಬರೀ ಒಂದು ಅನುಮಾನ, ಇದು ನಿಮ್ಗೆ ಗುರ್ತಿರ್ಬೇಕ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬನ್ನು ಮಾಡ್ರಿ. ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ, ನಾ ಸೆಬಿ ರಿಜಿಸ್ಟರ್ ರಿಸರ್ಚ್ ಅನಲಿಸ್ಟ್ ಇಲ್ಲ, ಅದ ಕಾರಣ ಇದು ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ. ನೋಡ್ರಿ, ಇದು ಒಂದು ಹಿಸ್ಟೋರಿಕಲ್ ಡೇಟಾ ತೊಗೊಂಬಂದೇನಿ. 1975 2025 ತನಕ ಗೋಲ್ಡ್ದಾಗ ಏನೇನಾಗಿತ್ತಂತ ನಮಗೆ ಈ ಡೇಟಾನಾಗ ಕಾಣತೈತಿ. ಅದ ಕಾರಣ ಇದ ಚಾರ್ಟ್ ಅನ್ನ ಇನ್ನ ಸ್ವಲ್ಪ ಡೀಟೇಲ್ದಾಗ ನಾವು ಅಧ್ಯಯನ ಮಾಡೋಣ. ನೋಡ್ರಿ, ನೀವು ಇಲ್ಲಿ 1975ನಾಗ ಗೋಲ್ಡ್ $150 ಇತ್ತ ಪರ್ ಔನ್ಸ್. ಇದು ಗ್ಲೋಬಲ್ ಮಾರ್ಕೆಟ್ ಚಾರ್ಟ್ ಐತಿ, ಇಂಡಿಯನ್ ಮಾರ್ಕೆಟ್ ಇಲ್ಲ, ಇದು ನಿಮಗೆ ಗುರ್ತಿರ್ಬೇಕ. ಬಟ್ ಎರಡು ಸೇಮ್, ಗ್ಲೋಬಲ್ ಮಾರ್ಕೆಟ್ ಮತ್ತು ಭಾರತದ ಮಾರ್ಕೆಟ್ನಾಗ ಎಲ್ಲ ಸೇಮನ ಇರ್ತೈತಿ. $150 ಟ್ರೇಡ್ ಆಗತ್ತಿತ್ತು 1975ನಾಗ. ಬಟ್ 1977 ತನಕ ಅದು ಒಮ್ಮೆ ಬಿದ್ದ $100 ಬಂತ. ನೋಡ್ಬೋದು ನೀವು, $100 ಆತ್ರಿ 1977ನಾಗ. ಬಟ್ 1977ನಾಗ ಏನು $100 ಬಂತ, ಅವಾಗೇನು ಪಿಕಪ್ ಹಿಡಿತ, ಅದು ಒಮ್ಮೆ 1981 ತನಕ $800 ಟಚ್ ಆತ. 10 ಪಟ್ ಆತ್ರಿ 5 ವರ್ಷನಾಗ. $100ದಿಂದ $800 ಗೋಲ್ಡ್ ತಲುಪಿತ. ಬಟ್ 1981ನಾಗ $800 ಟಚ್ ಆತ. ಅಲ್ಲಿಂದ 1999 ತನಕ 9 ವರ್ಷನಾಗ ನೋಡ್ಬೋದು ನೀವು $250 ಟಚ್ ಆಗೈತಿ. ಒಮ್ಮೆ ಕುಸಿತ ಅಥವಾ ಹೂಡಿಕೆದಾರರ ರಿಟರ್ನ್ ಅನ್ನ ಸಿಕ್ಕಿಲ್ಲ. ಮತ್ತೆ ಯಾರು ಪಾಪಿಲ್ ಹಾಯ್ನಾಗ ಬಾಯ್ ಮಾಡ್ಯಾರ ಅವ್ರದರೆ ಪರಿಸ್ಥಿತಿ ಬಹಳ ಕೆಟ್ಟಾಗಿರ್ತೈತೆ ಅಂತ ನಾವು ಅನ್ಬೋದು. 1981 ಯಾರು ಹೂಡಿಕೆ ಮಾಡ್ಯಾರ ಅವ್ರದರೆ ಪರಿಸ್ಥಿತಿ ಬಹಳ ಕೆಟ್ಟಾಗಿರ್ತೈತಿ. ಬಟ್ ನೀವು ನೋಡ್ಬೋದು 1999 $250 ಬಂದಿತ್ತ. ಅಲ್ಲಿಂದ ಮತ್ತೇನು ಗೋಲ್ಡ್ ಪಿಕಪ್ ಹಿಡಿತ. ಮತ್ತು 2013 ತನಕ $2,000 ಟಚ್ ಆತ. $2,000ದಿಂದ ಮತ್ತೆ ಸೈಡ್ ವೇ ಹೋತ. ಮತ್ತು 2023ದಿಂದ ಮತ್ತೊಂದು ಬುಲ್ ರನ್ ಸ್ಟಾರ್ಟ್ ಆತ. ಈ ಚಾರ್ಟ್ ಅನ್ನ ನೋಡಿ ನಮಗೇನು ಗುರ್ತಾಗ್ತೈತೆ ಅಂತಂದ್ರೆ 3 ಪಾಯಿಂಟ್ಸ್ ನಮಗೆ ಗುರ್ತಾಗ್ತೈತಿ ಈ ಚಾರ್ಟ್ ಅನ್ನ ನೋಡಿ. 1ನೇ ಪಾಯಿಂಟ್ ಏನಂತಂದ್ರೆ, ಗೋಲ್ಡ್ ಕುಸಿತಂದ್ರ ಭಾಳ ಕುಸಿತೈತಿ. ನೋಡ್ಬೋದು ನೀವು ಇಲ್ಲೇ ಫಸ್ಟ್ಗೆ ನಮಗೆ ಗುರ್ತಾತ. ಒಮ್ಮೆ $150ದಿಂದ $100 ಬಂತ್ರಿ 1975ದಿಂದ 77 ತನಕ. ಒಮ್ಮೆ ಕುಸಿತಂತಂದ್ರೆ ಭಾಳ ಹೆವಿ ಕುಸಿತೈತಿ. ಮತ್ತು ನಮಗೆ 1977ದಿಂದ 1981 ತನಕ ಒಮ್ಮೆ ರ್ಯಾಲಿ ತೋರಿಸಿ 8 ಪಟ್ಟಾತ. ಇದನ್ನ ನೋಡಿ ನಮಗೇನು ಗುರ್ತಾಗ್ತೈತೆ ಅಂತಂದ್ರೆ, ಗೋಲ್ಡ್ ಒಂದ್ಸಲ ಬುಲ್ ರನ್ನೇ ಹೋತಂತಂದ್ರೆ ಮ್ಯಾಸಿವ್ ಬುಲ್ ರನ್ನೇ ಹೋಗ್ತೈತಿ. ಮ್ಯಾಸಿವ್ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಡ್ತೈತಂತ ನಮಗೆ ಈ ಡೇಟಾಲೇನು ಗುರ್ತಾತ. ಮತ್ತೊಂದು ಏನಂತಂದ್ರೆ, ಏನ್ರಿ ಕರೆಕ್ಷನ್ ಆತಂತಂದ್ರೆ ಅದ್ರದ್ದು ಟೈಮ್ ಪೀರಿಯಡ್ ಅನ್ನು ಭಾಳ ಇರ್ತೈತಿ. ಒಮ್ಮೆ ಏನ್ರಿ ಕುಸಿತ ಅಥವಾ ಒಂದ ಲೆವೆಲ್ ಮ್ಯಾಗನ ಹೋಲ್ಡ್ ಮಾಡಿತಂತಂದ್ರೆ ಭಾಳ ಸಮಯ ತಗೋತೈತಂತ ನಮಗೆ ಗುರ್ತಾಗ್ತೈತಿ. ನೋಡ್ರಿ, ಕ್ವಿಕ್ ಆಗಿ ನಾವು ತಿಳ್ಕೊಬೇಕಂತಂದ್ರೆ, 1ನೇದ ಪ್ರೈಸ್ ಏರಿತ್ತಂದ್ರೆ ಭಾಳ ಇರ್ತೈತಿ. 2ನೇದ ಬುಲ್ ರನ್ ಬಂತಂದ್ರೆ ಅದು ಭಾಳ ಲಾಂಗ್ ಪೀರಿಯಡ್ ತನಕ ಇರ್ತೈತಿ. ಏರಾತಂದ್ರೆ ಭಾಳ ದಿನದ ತನಕ ಇರ್ತೈತಿ. 3ನೇ ಪಾಯಿಂಟ್ ಏನಂತಂದ್ರೆ, ಕುಸಿತಂತಂದ್ರೆ ಭಾಳ ಕುಸಿತೈತಿ ಅಥವಾ ಕುಸಿಲಿಲ್ಲ ಒಂದ ಲೆವೆಲ್ ಮ್ಯಾಗ್ನ ಹೋಲ್ಡ್ ಮಾಡಿತ್ತಂತಂದ್ರೆ ಟೈಮ್ ವೈಸ್ ಕರೆಕ್ಷನ್ ಅನ್ನು ತೋರಿಸ್ತೈತಂತ ನಮಗೆ ಗೊತ್ತಾಗ್ತೈತಿ. ಟೈಮ್ ವೈಸ್ ಕರೆಕ್ಷನ್ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ 9 ವರ್ಷ ಆತ ಇನ್ವೆಸ್ಟರ್ಸ್ಗೆ ಏನು ರಿಟರ್ನ್ ಅನ್ನ ಕೊಟ್ಟಿಲ್ಲ. ಇದಕ್ಕನ್ನ ನಾವು ಅಂತೀವಿ ಟೈಮ್ ವೈಸ್ ಕರೆಕ್ಷನ್. ಅದ ಕಾರಣ ಈ ತರ ಗೋಲ್ಡ್ ನಡವಳಿಕೆ ಇರ್ತೈತಿ. ಈಗ ಬರೀ ಈಗಿನ ಕರೆಂಟ್ ಡೇಟಾ ನೋಡೋಣ ಏನಾಗತ್ತೈತಿ ಗೋಲ್ಡ್ನಾಗ ಅಂತ. ನೋಡ್ರಿ, ಈಗ ಕರೆಂಟ್ ನಾವು ನೋಡ್ರ ಗೋಲ್ಡ್ ಏರೈತ್ 1 ವರ್ಷನಾಗ. ಬಟ್ ಭಾಳನ್ನು ಏರಿಲ್ಲ. ಏನಿಲ್ಲ 8 ಪಟ್ಟು 2 ಪಟ್ಟು ಏನು ಏರೈತಿ, ಅಷ್ಟು ಗೋಲ್ಡಿನ ಏರಿಲ್ಲ ಅಂತ ನಮಗೆ ಗುರ್ತಾಗ್ತೈತಿ. ಮತ್ತೊಂದು ಏನಂತಂದ್ರೆ, ಟೈಮ್ ವೈಸ್ ಕರೆಕ್ಷನ್ ಅನ್ನು ಮಾಡ್ಬೋದಾ, ಅದು ಏನು ಹೇಳಕ್ ಬರಂಗಿಲ್ಲ. ನಾವು ಈಗ ಸದ್ಯ ಒಂದ ಲೆವೆಲ್ ಮ್ಯಾಗ ಸ್ಥಿರ ಐತಿ, ಅದ ಕಾರಣ ಟೈಮ್ ವೈಸ್ ಕರೆಕ್ಷನ್ ನಾವು ಮಾಡ್ಬೋದಾ. ಮತ್ತು ಕುಸಿನಬೋದ, ಅದನ್ನು ಆಗೋ ಸಂಭಾವನೆ ಐತಿ. 3 ಆಗ್ಬೋದ. ಅದನ್ನ ನಾವು ಏರತೈತಿ ಬೀಳತೈತಿ ಅಂತ ಹೇಳಕ್ ಸಾಧ್ಯ ಇಲ್ಲ, ಏನ್ ಬೇಕಾದನ್ನು ಆಗ್ಬೋದ. ಬಟ್ ಕೆಲವೊಂದು ಡೇಟಾಲೆ ನಮಗೆ ಗುರ್ತಾಗ್ತೈತಿ ಗೋಲ್ಡ್ ಲಾಂಗ್ ಟರ್ಮ್ನಾಗ ಏರತೈತೆ ಅಂತ. ಯಾವ ಡೇಟಾ ಅಂತಂದ್ರೆ, ಇದು ಸೆಂಟ್ರಲ್ ಬ್ಯಾಂಕ್ದ ಗೋಲ್ಡ್ ರಿಸರ್ವ್ ಡೇಟಾಲೆ. ನೋಡ್ಬೋದು ನಾವು ಜಗತ್ನಾಗ ಟಾಪ್ 10 ಕಂಟ್ರೀಸ್ ಕಡೆ ಏನ್ ಗೋಲ್ಡ್ ಇದಾವ ಅವು ಎಷ್ಟೆಷ್ಟು ಇದಾವ ಅಂತ ನೋಡ್ಬೋದು ನೀವು. ಎಲ್ಲಕ್ಕಿಂತ ಹೆಚ್ಚು US ಕಡೆ ಐತಿ 8133 ಟನ್ನ.
ಆಮ್ಯಾಗ ಜರ್ಮನಿ ಕಡೆ ಐತ್ರಿ 3,350 ಟನ್, ಇಟ್ಲಿ ಕಡೆ ಐತಿ, ಫ್ರಾನ್ಸ್ ಕಡೆ ಐತಿ, ರಷ್ಯಾ ಕಡೆ ಐತಿ, ಚೀನಾ ಕಡೆ ಐತಿ, 6ನೇ ನಂಬರ್ ಮ್ಯಾಗ ಚೀನಾ ಬರ್ತೈತಿ, ಸ್ವಿಟ್ಜರ್ಲ್ಯಾಂಡ್ ಕಡೆ 7ನೇ ನಂಬರ್ ಐತಿ, 8ನೇ ನಂಬರ್ ಮ್ಯಾಗ ಭಾರತ ಬರ್ತೈತಿ. ಏನ್ ಜಗತ್ತದ ಎಲ್ಲಾಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋ ದೇಶಗಳಿದಾವ, ಚೀನಾ ಮತ್ತೆ ಇಂಡಿಯಾ ನೋಡ್ಬೋದು ನೀವು. ಚೀನಾ 6ನೇ ನಂಬರ್ ಮ್ಯಾಗ ಬರ್ತೈತಿ, 8ನೇ ನಂಬರ್ ಮ್ಯಾಗ ಇಂಡಿಯಾ ಬರ್ತೈತಿ. ಜಗತ್ನಾಗ ಎಲ್ಲಕ್ಕಿಂತ ಹೆಚ್ಚು ಜನಸಂಖ್ಯೆ ಇವ 2 ದೇಶಗಳ ಕಡೆ ಇದಾವ. ಮತ್ತ ಈ ದೇಶದ ಎಕನಾಮಿನು ಬಹಳ ಸ್ಪೀಡ್ದಾಗ ಗ್ರೋತ್ ಆಗತೈತಿ ಜಗತ್ತದ ಬ್ಯಾರೆ ದೇಶನ್ನ ಕಂಪೇರ್ ಮಾಡ್ರ. ಬಟ್ ಇವ್ರ ಕಡೆನ ಗೋಲ್ಡ್ ರಿಸರ್ವ್ ಅಷ್ಟಿಲ್ಲ. ಅದ ಕಾರಣ ಚೀನಾ ಮತ್ತು ಇಂಡಿಯಾ ಇಂದನು ಗೋಲ್ಡ್ ಏನ್ರೆ ಫ್ಯೂಚರ್ನಾಗ ಬಾಯಿಂಗ್ ಮಾಡ್ರ ಮತ್ತು ಬಾಯಿಂಗ್ ಮಾಡ್ತಾರ ಅಂತ ನಮಗೆ ಅನಿಸ್ತೈತಿ. ಅದರಿಂದನೂ ಕಾರಣಗಳಿದಾವ, ಅದ್ರ ಬಗ್ಗೆನೂ ಮುಂದೆ ತಿಳ್ಕೊಳ್ಳೋದು. ಚೀನಾ ಮತ್ತು ಇಂಡಿಯಾ ಲಾಂಗ್ ಟರ್ಮ್ನಾಗ ಮತ್ತೆ ಗೋಲ್ಡ್ ರಿಸರ್ವ್ ಅನ್ನ ಏರ್ಸಿರ. ಚೀನಾ ಮತ್ತು ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ಅನ್ನ ಮತ್ತೆ ಭಾಳ ಹೆವಿ ರೀತಿಯಿಂದ ಪರ್ಚೇಸ್ ಮಾಡತ್ರ ಈ ಬುಲ್ ರನ್ ಕಂಟಿನ್ಯೂ ಇರೋ ಸಂಭಾವನೆ ಭಾಳ ಹೆಚ್ಚೈತಂತ ನಮಗೆ ಗುರ್ತಾಗ್ತೈತಿ. ಮತ್ತು ಆ ಥರ ಮಾಡತ್ತಾರೋ ಅದ್ರ ಬಗ್ಗೆನೂ ನೆಕ್ಸ್ಟ್ ಡೇಟಾನ ತಿಳ್ಕೊಳ್ಳೋನು. ನೋಡ್ರಿ, ಯಾಕೆ ಚೀನಾ ಮತ್ತು ಇಂಡಿಯಾ ಗೋಲ್ಡ್ ರಿಸರ್ವ್ ಇನ್ನೂ ಹೆಚ್ಚು ಬಾಯ್ ಮಾಡ್ಬೋದು ಅನ್ನೋಕೆ ಮೇನ್ ಕಾರಣ ಏನಂತಂದ್ರೆ US ಡಾಲರ್. ಚೀನಾ ಆಗಲಿ ಇಂಡಿಯಾ ಆಗಲಿ ಅಥವಾ ಹಲವಾರು ದೇಶಗಳ US ಡಾಲರ್ ಮ್ಯಾಗಿಂದ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡತ್ತಾರ. ಏನು ಮೊದಲು ದೇಶಗಳ ಡಾಲರ್ ರಿಸರ್ವ್ ಅನ್ನ ಇಡ್ತೀರಾ, ಈಗ ಡಾಲರ್ ರಿಸರ್ವ್ ಅನ್ನ ಕಡಿಮೆ ಮಾಡಿ ಗೋಲ್ಡ್ ರಿಸರ್ವ್ ಅನ್ನ ಹೆಚ್ಚು ಮಾಡತ್ತಾರ. ಅದ ಕಾರಣ ಫ್ಯೂಚರ್ನಾಗ ಇಂಡಿಯಾ ಚೀನಾ ಗೋಲ್ಡ್ ಭಾಳ ಪರ್ಚೇಸ್ ಮಾಡ್ಬೋದು ಅಂತ ನಮ್ಗೆ ಅನಿಸ್ತೈತಿ. ಯಾಕಂತಂದ್ರೆ 6ನೇ ನಂಬರ್ ಮ್ಯಾಗ ಮತ್ತು 8ನೇ ನಂಬರ್ ಮ್ಯಾಗ ಇದಾವೆ ಇವು. ಟಾಪ್ 5 ಬರಾಕನ ಬೇಕ. ಮತ್ತು GDP ರೀತಿಯಿಂದ ನೋಡ್ರೆ ಟಾಪ್ 5 ಇದಾವೆ ಇವೆರಡು ದೇಶ. ಅದೇ ಕಾರಣ ಫ್ಯೂಚರ್ನಾಗ ಬಾಯ್ ಮಾಡಬಹುದಾ. ಮತ್ತೊಂದನೇ ಏನಂತಂದ್ರ ಏನ್ US ಸಾಲ ಐತಿ, ಆ ಸಾಲ ಅವ್ರದ GDP-ಗಿಂತನೂ ಹೆಚ್ಚು ಬೆಳತೈತ್ರಿ. ಅದ ಕಾರಣ US ಸಾಲ US ಮ್ಯಾಗನ ಭಾಳ ತುಟ್ಟಿ ಬೀಳತೈತಿ. ಏನ್ರಿ ಇದೇ ಥರ ಸಾಲ ಕಂಟಿನ್ಯೂ ಇತ್ತಂತಂದ್ರೆ US ಡಾಲರ್ದ ವ್ಯಾಲ್ಯೂ ಕಡಿಮೆ ಆಗ್ತೈತಿ ಗ್ಲೋಬಲ್ನಾಗ. ಎಕ್ಸ್ಪರ್ಟ್ಗಳ್ರಿ ಅನ್ನತ್ತಾರ ಡಾಲರ್ದೀಗ ಡಾಮಿನೆನ್ಸ್ ಕಡಿಮೆ ಆಗ್ಬೋದ. ಡಾಲರ್ದೇನು ಮೊದಲು ವ್ಯಾಲ್ಯೂ ಇತ್ತ ಆ ಥರ ಫ್ಯೂಚರ್ನಾಗ ಇರಂಗಿಲ್ಲ ಅಂತನೂ ಒಬ್ರೊಬ್ರು ಅನ್ನತ್ತಾರ. ಅದ ಕಾರಣನು ಭಾರತ ಮತ್ತು ಚೀನಾ ಡಾಲರ್ ರಿಸರ್ವ್ ಅನ್ನ ಕಡಿಮೆ ಮಾಡಿ ಗೋಲ್ಡ್ ರಿಸರ್ವ್ ಅನ್ನ ಇರ್ಸಾಕನ ಬೇಕಂತ ಎಕ್ಸ್ಪರ್ಟ್ಗಳ ಪ್ರಕಾರ ಅನುಮಾನವನ್ನ ಹಚ್ಚಿದಾರ. ಅದ ಕಾರಣ ಸೆಂಟ್ರಲ್ ಬ್ಯಾಂಕ್ಗಳು ಏನ್ರಿ ಗೋಲ್ಡ್ ಬಾಯ್ ಮಾಡತ್ತು ಅಂತಂದ್ರೆ ಖಂಡಿತವಾಗಿ ಗೋಲ್ಡ್ ರ್ಯಾಲಿ ಇನ್ನ ಕಂಟಿನ್ಯೂ ಇರಬಹುದಂತ ನಮಗೆ ಗೊತ್ತಾಗ್ತೈತಿ. ಇದು ನೋಡಬಹುದು 2025ರಿಂದ 26ನಾಗ ಯಾವ್ಯಾವ ದೇಶಗಳು ಹೆಚ್ಚು ಗೋಲ್ಡ್ ಅನ್ನ ಬಾಯ್ ಮಾಡಿದಾರಂತ ಇದ್ದ ಡೇಟಾ ಐತಿ. ಯಾವ್ಯಾವ ದೇಶದ ಬ್ಯಾಂಕ್ಗಳು. ಪೋಲ್ಯಾಂಡ್ ಎಲ್ಲಕ್ಕಿಂತ ಹೆಚ್ಚು ಗೋಲ್ಡ್ ಅನ್ನ ಬಾಯ್ ಮಾಡೈತ್ರಿ 2026ನಾಗ. ಚೀನಾ ಸೆಕೆಂಡ್ ನಂಬರ್ ಮ್ಯಾಗ ಐತಿ. ಆಮ್ಯಾಗ ಉಜ್ಬೇಕಿಸ್ತಾನ್ ಐತಿ, ಟರ್ಕಿ ಐತಿ. ಇಂಡಿಯಾ ನೋಡ್ಬೋದಾ, ಇಂಡಿಯಾ ಸ್ವಲ್ಪ ಕೆಳಗೆ ಬಂದೈತ್ರಿ, ಹೆಚ್ಚು ಗೋಲ್ಡ್ ಬಾಯ್ ಮಾಡಿಲ್ಲ ಇಂಡಿಯಾ. ಅದ ಕಾರಣ ಇಂಡಿಯಾ ಚೀನಾ ಏನ್ರೆ ಮತ್ತೆ ಬಾಯ್ ಮಾಡತ್ತು. ಇವೇನ್ ದೇಶಗಳು ಇದಾವೆ ಈ ಲಿಸ್ಟ್ನಾಗ ಇವೆಲ್ಲಾ ದೇಶಗಳನ್ನು ಮತ್ತೆ ಹೆವಿ ಗೋಲ್ಡ್ ಬಾಯಿಂಗ್ ಸ್ಟಾರ್ಟ್ ಮಾಡ್ರ ಕಂಟಿನ್ಯೂ ಇರ್ತೈತಿ ಗೋಲ್ಡ್ ರ್ಯಾಲಿ ಅಂತ ನನಗನಿಸ್ತೈತಿ. ನೋಡ್ರಿ, ಮತ್ತೊಂದನ್ನು ಗೋಲ್ಡ್ ಇಲ್ಲಿಂದ ಏರ್ಬೋದು ಅನ್ನಕ್ ಮತ್ತೊಂದು ಕಾರಣ ಏನಂತಂದ್ರೆ ಗೋಲ್ಡ್ ETF. ಜನರೀಗ ಗೋಲ್ಡ್ ETF-ನಾಗ ಭಾಳ ಹೂಡಿಕೆ ಮಾಡತ್ತಾರ. ಮೊದಲು ಜನರ ಹೆಚ್ಚು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಿಂತನೂ ಆಭರಣ ರೂಪನಾಗ ಗೋಲ್ಡ್ ಅನ್ನ ಭಾಳ ಬಾಯ್ ಮಾಡ್ತೀರಾ. ಬಟ್ ಈಗ ಗೋಲ್ಡ್ನಾಗನು ಡಿಜಿಟಲ್ ಗೋಲ್ಡ್ರೆ ಬ್ಯಾನ್ ಐತಿ. ಅದ್ರ ಬಗ್ಗೆ ನಾ ಮಾತಾಡವಲ್ನಿ. ಡಿಜಿಟಲ್ ETF ಮುಖಾಂತರನು ಮನ್ಯಾಗ ಕುಂತನ ಹೂಡಿಕೆ ಮಾಡೋದನ್ನು ಭಾಳ ಈಸಿ ಆಗಿದ್ದ ಕಾರಣ ಜನರ ETF-ಗಳನ್ನದು ಭಾಳ ಹೂಡಿಕೆ ಮಾಡತ್ತಾರ. ಇದೇ ಥರ ಗೋಲ್ಡ್ ETF-ನ ಇದು ಹೂಡಿಕೆ ಕಂಟಿನ್ಯೂ ಸ್ಟಾರ್ಟನೇ ಇತ್ತಂತಂದ್ರೆ ಫ್ಯೂಚರ್ನಾಗನು ಖಂಡಿತವಾಗಿ ಗೋಲ್ಡ್ ಇಲ್ಲಿಂದನೂ ಏರ್ಬೋದು. ಇದು ನಿಮಗೆ ಗೊತ್ತಿರ್ಬೇಕ. ಆದ್ರೂ ಸಹ ಈಗ ಗೋಲ್ಡ್ನಾಗ ಭಾಳ ವಲ್ಟಾಲಿಟಿ ಐತಿ. ವಲ್ಟಾಲಿಟಿ ಆಗಕ್ಕೆ ಮೇನ್ ಕಾರಣ ಏನಂತಂದ್ರೆ ಜನರೀಗ ಗೋಲ್ಡನ್ನ ಹೂಡಿಕೆ ಅಂತ ನೋಡುವಲ್ರ ಟ್ರೇಡಿಂಗ್ ಅಂತ ನೋಡತ್ತಾರ. ಭಾಳ ಜನರ ಗೋಲ್ಡ್ನಾಗ ಟ್ರೇಡಿಂಗ್ ಮಾಡತ್ತಾರ. ಮೊದಲೇನು ಸೇಫ್ ಹೆವೆನ್ ಅಂತಿರೋ ಗೋಲ್ಡ್ ಏನು ಹೆಚ್ಚು ಬೀಳಂಗಿಲ್ಲ, ಭಾಳ ಇರಂಗಿಲ್ಲ. ಬಟ್ ಅದ್ರದ್ದು ಉಲ್ಟಾಗತೈತಿ. ಆದ್ರೂ ಸಹ ನಾವೇನು ತಿಳ್ಕೊಬೇಕಂತಂದ್ರೆ ಒಬ್ರು ಹೂಡಿಕೆದಾರರಾಗಿ ಗೋಲ್ಡ್ ಎಷ್ಟು ಏರಿಳಿತ ತೋರಿಸಿದ್ರನ್ನು ಅದು ಶಾರ್ಟ್ ಟರ್ಮ್ನಾಗನೇ ಏರಿಳಿತ ತೋರಿಸ್ತೈತಿ. ಫ್ಯೂಚರ್ನಾಗ ಗೋಲ್ಡ್ ಸ್ವಲ್ಪ ಕಡಿಮೆ ರಿಟರ್ನ್ ಕೊಡ್ಬೋದು ಹೊರತು ಏನು ನೆಗೆಟಿವ್ ರಿಟರ್ನ್ ಕೊಡಂಗಿಲ್ಲ ಅಂತ ಎಲ್ಲರಿಗೂ ಅನಿಸ್ತೈತಿ. ಅದರಿಂದ ಮೇನ್ ಲಾಜಿಕ್ ಏನಂತಂದ್ರೆ ಭೂಮಿನಾಗ ಗೋಲ್ಡ್ ಲಿಮಿಟೆಡ್ ಐತಿ. ಮತ್ತು ಅದನ್ನು ಕೆಮಿಕಲ್ ಮೂಲಕನೂ ತಯಾರು ಮಾಡೋಕ್ಕಾಗಿಲ್ಲ. ಯಾವ ಥರ ಡೈಮಂಡ್ ಈಗ ಲ್ಯಾಬ್ನಾಗ ಹೆಂಗೆ ಗ್ರೋ ಮಾಡತ್ತಾರ ಆ ಥರ ಮಾಡೋಕ್ಕೂ ಬರಂಗಿಲ್ಲ ಗೋಲ್ಡ್. ಅದ ಕಾರಣ ಗೋಲ್ಡ್ ಇನ್ವೆಸ್ಟರ್ಸ್ಗೆ ಫ್ಯೂಚರ್ನಾಗೂ ರಿಟರ್ನ್ ಕೊಡ್ತೈತಿ. ಬಟ್ ಲಾಂಗ್ ಟರ್ಮ್ ದೃಷ್ಟಿದಿಂದ ನೋಡ್ಬೇಕಾ. ಲಾಂಗ್ ಟರ್ಮ್ ದೃಷ್ಟಿದಿಂದ ನೋಡಲಿಲ್ಲ, ಬರೀ ಶಾರ್ಟ್ ಟರ್ಮ್ಗೆ ಏನ್ರಿ ಗೋಲ್ಡ್ ಮಾಡಿದ್ರೆ ಗೋಲ್ಡ್ ಏನು ಸೇಫ್ ಹವನ್ ಅಂತಾರ ಅದ್ರಾಗನು ನಿಮಗೆ ನಷ್ಟ ಆಗ್ಬೋದು. ಇದು ನಿಮಗೆ ಗೊತ್ತಿರ್ಬೇಕಾ. ಓವರ್ ಆಲ್ ಇದೇ ಇತ್ತ. ಮೇನ್ ಏನಂತಂದ್ರೆ ಇತಿಹಾಸ ತೆಗೆದು ನೋಡ್ರೆ ಏನು ಗೊತ್ತಾಗ್ತೈತೆ ಅಂತಂದ್ರೆ ಏರಿದ್ರೆ ಗೋಲ್ಡ್ ಭಾಳ ಇರ್ತೈತಿ, ಬಿದ್ರ ಭಾಳ ಬೀಳ್ತೈತಿ, ಸೈಡ್ ವೇ ಆದ್ರೆ ಭಾಳ ಸೈಡ್ ವೇ ಇರ್ತೈತಿ. ಬಟ್ ಲಾಂಗ್ ಟರ್ಮ್ ತಕ್ಕ ಯಾರು ಹೂಡಿಕೆ ಮಾಡ್ಯಾರ ಅವಂಗಲ್ಲಿ ಲಾಭ ಆಗ್ತೈತೆ ಅಂತ ಗೊತ್ತಾಗ್ತೈತಿ. ಇದೈತಿ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಏನ್ರೇ ಕಮೆಂಟ್ ಮಾಡ್ರಿ, ಥ್ಯಾಂಕ್ ಯು ರೀ ಅಂತ ಬರೀರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತೈತೆ ಅಂತ ಭಾಳ ಸರಳವಾಗಿ. ಅದೇ ಕಾರಣ ಸಬ್ಸ್ಕ್ರೈಬ್ ಮಾಡಿರಂಗಿಲ್ಲ ನೀವು ಭಾಳ ಜನ, ಬರೀ ವಿಡಿಯೋ ನೋಡ್ತೀರಿ. ಅದೇ ಕಾರಣ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗೆ ಲೈಕ್ ಮಾಡಿರಿ, ಎಲ್ಲ ಫ್ರೀನೇ ಇರ್ತಾವ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.